ಸ್ವಾಮಿಯೇ ಶರಣಮಯ್ಯಪ್ಪ. ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಿನ್ನೆ ಕಲ್ಯಾಣಿ ಕೊಳದಲ್ಲಿ ಗಂಗೆಯನ್ನು ತರುವುದರ ಮುಖಾಂತರವಾಗಿ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಒಂದು ನಂದಿ ಧ್ವಜ ಹಾಗೂ ಒಂದು ಎಲ್ಲ ಕೊಂಡ ಮಹೋತ್ಸವಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ನಿನ್ನೆ ಮಾಡಿಕೊಂಡಿದ್ದರು. ಇಂದು ಅಂದರೆ ನಿನ್ನೆ 4:30 ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಅಮೃತ ಮುಹೂರ್ತದಲ್ಲಿ ಈ ಒಂದು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕೊಂಡ ಅಗ್ನಿಸ್ಪರ್ಶವನ್ನು ಮಾಡಿ ಆ ಒಂದು ಕರ್ಪೂರ ಮತ್ತು ತುಪ್ಪದಿಂದ ಒಂದು ಅಗ್ನಿಸ್ಪರ್ಶವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾ ಮಹೋತ್ಸವವನ್ನು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನೋಡಿ, ಹೇಳಬೇಕು ಅಂತಂದರೆ ಮಣಿಕಂಠನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಕುರುಡನಿಗೆ ಕಣ್ಣು ಬರುವಂಥದ್ದು, ಮೂಗನಿಗೆ ಮಾತು ಬರುವಂಥದ್ದು ಎಲ್ಲ ಅಯ್ಯಪ್ಪ ಸ್ವಾಮಿಯ ಲೀಲೆ ಅಂತ ಹೇಳ್ಬೋದು. ಏಕೆಂದರೆ ನಾವು ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಾವು ಚಿಕ್ಕವರಿಗೆ ಇದ್ದಾಗ ಪ್ರತಿ ಒಂದು ಬೀದಿಯಲ್ಲೂ ಕೂಡ ಒಂದು ಆನೆಯನ್ನು ಕರೆಸಿ ಅದರಿಗೆ ಅಯ್ಯಪ್ಪ ಸ್ವಾಮಿಯ ಫೋಟೋವನ್ನು ಮಣಿಗೆ ಒಂದು ಛತ್ರಿ ಚಾಮರಗಳಿಂದ ಒಂದು ಕೇರಳದ ಒಂದು ಶೈಲಿಯ ಒಂದು ನಾದಸ್ವರವನ್ನು ಮತ್ತು ಆ ಒಂದು ಢಮರುಗ ಶಬ್ದವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಯ ಒಂದು ಫೋಟೋವನ್ನು ಮೆರವಣಿಗೆ ಮಾಡಿ ಬಹಳ ಒಂದು ಫೋಟೋ ಅಲ್ಲ, ಅದು ಬೆಳ್ಳಿಯ ಒಂದು ವಿಗ್ರಹವನ್ನು ಮೆರವಣಿಗೆ ಮಾಡಿ ಬಹಳ ಒಂದು ಭಕ್ತಿಯ ಒಂದು ಪರಾಕಾಷ್ಠತೆಯನ್ನು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ 33 ಗ್ರಾಮದವರು ಕೂಡ ಸೇರಿ ಭಾಳ ಅದ್ಧೂರಿಯಾಗಿ ಮಾಡ್ತಾಯಿದ್ರು. ಹಾಗೆ ಬರ್ತಾ 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 ಈ ಒಂದು ಘಟ್ಟಕ್ಕೆ ಬಂದು ನಿಂತಿದೆ. ಅಂದರೆ ಹಿಂದೆ ಭಾಳ ಅಯ್ಯಪ್ಪ ಸ್ವಾಮಿಯ ಭಕ್ತಿಯನ್ನು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ಭಕ್ತಿ ಅಂತಂದರೆ ಈಗಲೂ ಕೂಡ ಭಕ್ತಿ ಮಾಡ್ತಾರೆ, ಆದರೆ ಅಲ್ಲಿನ ಒಂದು ಆಗಿನ ಒಂದು ಕಳೆ ಈಗಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೋಡಿ, ಮಣಿಕಂಠನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಪಂದಳ ರಾಜ್ಕುಮಾರ ತನ್ನ ಒಂದು ಮಂತ್ರಿಯ ಕುತಂತ್ರದಿಂದ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಬೇಕಾಗುತ್ತೆ ಅಂತ ಹೇಳಿ ಮಂತ್ರಿ ಮಹಾರಾಣಿಗೆ ಹೇಳ್ತಾನೆ, ಒಂದು ಕಾಡಿಗೆ ಹೋಗಿ ಹುಲಿಯ ಒಂದು ಹಾಲನ್ನು ತರಬೇಕಾಗುತ್ತೆ, ನಿಮ್ಮ ತಾಯಿಯ ಒಂದು ಉದರಶೂಲೆ ನಿವಾರಣೆ ಆಗಬೇಕಾಗುತ್ತೆ ಅಂತ ಹೇಳಿದಾಗ ಆ ಮಣಿಕಂಠ ಕಾಡಿಗೆ ಹೋಗ್ತಾರೆ. ಆ ಕಾಡಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮಹಿಷಿಯ ಒಂದು ಅಟ್ಟಹಾಸ ಮೆರೀತದೆ. ಆ ಮಹಿಷಿಯ ಒಂದು ಅಟ್ಟಹಾಸವನ್ನು ಮೆರೆದಂಥ ಸಂದರ್ಭದಲ್ಲಿ ಅಲ್ಲಿ ಹರಿಹರರೇ ಸುತರಾಗಿ ಬಂದು ಆ ಒಂದು ಮಣಿಕಂಠ ಆ ಒಂದು ಮಹಿಷಿಯ ಸಂಹಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಮಹಿಷಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಮೋಕ್ಷ ಪ್ರಾಪ್ತಿಯಾದ ಸಂದರ್ಭದಲ್ಲಿ ಆಕೆಯೇ ಮಾಳಿಗೆ ಪುರತಮ್ಮ ಅಂತಂದರೆ ಮಣಿಕಂಠನ ವಿವಾಹ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಗ ಮಣಿಕಂಠ, ನನ್ನ ಸನ್ನಿಧಿಗೆ ಯಾರು ಕನ್ನಿಸ್ವಾಮಿ ಬರೋದಿಲ್ವೋ ಆವಾಗಲೇ ನಿನ್ನ ಮದುವೆ ಅಂತ ಮಣಿಕಂಠ ಒಂದು ಜಾಣದ ಒಂದು ಉತ್ತರವನ್ನು ಕೊಟ್ಟಾಗ ಆ ಒಂದು ಇಂದಿಗೂ ಕೂಡ ಮಾಳಿಗೆ ಪುರತಮ್ಮ ಅನ್ನುವಂಥ ಒಂದು ದೇವಸ್ಥಾನ ಇನ್ನೂ ಕೂಡ ಶಬರಿಮಲೆಯಲ್ಲಿ ಇದೆ. ಹಾಗಾಗಿ ತಮಗೆಲ್ಲ ಗೊತ್ತಿರ್ಬೋದು ಈ ಕತೆ. ಹಾಗಾಗಿ ಮಣಿಕಂಠನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ನಾವು ಚಿಕ್ಕವರಿದ್ದ ಸಂದರ್ಭದಲ್ಲಿ ಬಹಳ ಅದ್ದೂರಿಯಾಗಿ ನಡೀತಿತ್ತು ಸ್ನೇಹಿತರೆ. ಬರ್ತಾ ಬರ್ತಾ ಅವರೆಲ್ಲರೂ ಕೂಡ ಒಂದು ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿಗಳೆಲ್ಲ ದೈವಾಧೀನರಾಗಿ ಸ್ವಾಮಿಯ ಸನ್ನಿಧಿಗೆ ಸೇರಿದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತ ಇನ್ನೂ ಕೂಡ ಚಿರಶಾಂತಿ ಕೊಡಲಿ ಅಂತ ಬೇಡ್ತಾ, ನಮ್ಮ ಗುಂಡ್ಲುಪೇಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಭಕ್ತಾದಿಗಳು ಕೂಡ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಡಿ ಮಾಡಿಕೊಂಡು ಒಂದು ಗಲ್ಕಡ್ಡಿ ಕರ್ಪೂರ ಹಣ್ಣು ಕಾಯಿ ತಗೊಂಡೋಗಿ ಅಯ್ಯಪ್ಪ ಸ್ವಾಮಿಯ ಒಂದು ಕೊಂಡಕ್ಕೆ ಅಲ್ಲಿ ನಮಸ್ಕಾರವನ್ನು ಮಾಡುವುದರ ಮುಖಾಂತರವಾಗಿ ಮತ್ತು ಅಲ್ಲಿ ನೈವೇದ್ಯ ಪ್ರಸಾದ ಬೆಲ್ದಾನ ಕೊಡುವುದರ ಮುಖಾಂತರವಾಗಿ ಎಲ್ಲ ಒಂದು ಭಕ್ತಾದಿಗಳು ಬಹಳ ಒಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸೋದಕ್ಕೋಸ್ಕರ ಮತ್ತು ಮಧ್ಯಮ ವಯಸ್ಸಿನ ಮಹಿಳೆಯರು ಮತ್ತು ಹುಡುಗಿಯರು, ಹುಡುಗರು ಮತ್ತು ಇನ್ನೂ ಅನೇಕ ಎಲ್ಲ ಒಂದು ವಯೋಮಾನದ ಭಕ್ತಾದಿಗಳು ಇಲ್ಲಿಗೆ ಬಂದು ಸೇರಿ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾದರು. ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಏನಪ್ಪ ಅಂತಂದರೆ, ಇನ್ನೂ ಕೂಡ ಮುಂದಿನ ವರ್ಷ ಕೂಡ ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಮಾಲಾಧಾರಿಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾಯಿಲ್ಲ. ಇದಕ್ಕೆ ಹೇಳಬೇಕು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ, ಅಯ್ಯಪ್ಪ ಸ್ವಾಮಿಯ ಭಕ್ತಿ ಈ ಕಲಿಯುಗದಲ್ಲೂ ಕೂಡ ಎಷ್ಟು ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಮಣಿಕಂಠನ ಮಹಿಮೆ ಅಪಾರ ಅಪಾರ ಅಪಾರ. ಎಂದೆಂದಿಗೂ ಕೂಡ ಅವರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನದಾನ ಪ್ರಭು ಮತ್ತು ಇನ್ನೂ ಅನೇಕ ಘೋಷವಾಕ್ಯಗಳನ್ನು ಕೂಗಿ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಆ ಒಂದು ಭಕ್ತಿಯ ಒಂದು ಪರಾಕಾಷ್ಠೆಯನ್ನು ಮೆರೆದು ನೋಡಿ ಇಲ್ಲಿ ಅನ್ನದಾನವನ್ನು ಮಾಡ್ತಾಯಿದ್ದಾರೆ. ಅಂದರೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗನ ಮಾಡ್ತಾಯಿದ್ದಾರೆ.
ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು. ಸ್ವಾಮಿಯೇ ಶರಣಮಯ್ಯಪ್ಪ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಅಖಿಲ ಅಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಮಿಯೇ ಶರಣಮಯ್ಯಪ್ಪ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಶರಣಮಯ್ಯಪ್ಪ.